ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟನ್ನು ಮೇಲೆ ಅಥವಾ ಕೆಳಗಡೆ ತಗೊಂಡೋಗ್ಬೋದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಯಾವ ರೀತಿ ಇಂಪ್ಯಾಕ್ಟನ್ನು ಮಾಡ್ಬೋದು ಮಾರ್ಕೆಟ್ ಮೇಲೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಯಾವನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಕಳೆದ ವಾರದ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ಲಾಸ್ಟ್ 5 days ಅಲ್ಲಿ ನೋಡಬಹುದು 0.26% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಧ್ಯೆ ಡೌನ್ ಫಾಲ್ ಬಂತು, ನಂತರ ಒಳ್ಳೆ ರಿಕವರಿ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಓವರ್ ಆಲ್ 186 ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ವೀಕ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಇಲ್ಲೂ ಕೂಡ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 66 ಪಾಯಿಂಟ್ಸ್ ಅಥವಾ 0.30% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಮಧ್ಯೆ ಚೆನ್ನಾಗಿ ಡೌನ್ ಆಗಿತ್ತು, ನಂತರ ಒಳ್ಳೆ ರಿಕವರಿಯನ್ನು ಕೂಡ ನಮ್ಮ ಮಾರ್ಕೆಟ್ ಮಾಡ್ತು ಅಂತ ಹೇಳ್ಬೋದು. ಓವರ್ ಆಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕಳೆದ ವಾರ ಕೊಟ್ಟಿದೆ. ನೆಕ್ಸ್ಟ್ ನಾವು ಡೌ ಜೋನ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಎಸ್ಪೆಷಲಿ ಫ್ರೈಡೆ ಸೆಷನ್ ಅಲ್ಲಿ ನೋಡಬಹುದು 305 ಪಾಯಿಂಟ್ಸ್ ಅಥವಾ 0.7% ಡೌನ್ ಫಾಲ್ ಡೌ ಜೋನ್ಸ್ ಅಲ್ಲಿ ಕಂಡು ಬಂದಿದೆ. ಓಪನಿಂಗ್ ಫ್ಲಾಟ್ ಇತ್ತು, ನಂತರ ಕಂಟಿನ್ಯೂಸ್ ಆಗಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಶುಕ್ರವಾರ. ಹಾಗೆ ನಾವು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 1.67% ರ್ಯಾಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಕಳೆದ ವಾರ. ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರ ನಾಸ್ಡಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 26 ಪಾಯಿಂಟ್ಸ್ ಅಥವಾ 0.16%. ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 1.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲದೆ ಇರಬಹುದು, ಬಟ್ ಸ್ಟಿಲ್ ವೀಕ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಮೆರಿಕನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ಸೆಂಟಿಮೆಂಟ್ ಅಂತೂ ಪಾಸಿಟಿವ್ ಇದೆ ಅಂತ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ. ನೆಕ್ಸ್ಟ್ ನಾವು ಹಾಲಿಡೇಸ್ ಕಡೆ ಬಂದ್ರೆ ಈ ವಾರ ಶಾರ್ಟೆಸ್ಟ್ ವೀಕ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ 2 days ರಜೆ ಇದೆ. ಜಸ್ಟ್ 3 ದಿನ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ನೀವು ಇಲ್ಲಿ ನೋಡಬಹುದು 25 ಮಾರ್ಚ್ ಮಂಡೇ ಅಂದ್ರೆ ನಾಳೆ ಹೋಳಿ ಸಲುವಾಗಿ ರಜೆ ಇದೆ. ಹಾಗೆ 29 ಮಾರ್ಚ್ ಫ್ರೈಡೆ ಗುಡ್ ಫ್ರೈಡೆ, ಸೋಮವಾರ ಹಾಗೂ ಶುಕ್ರವಾರ 2 ದಿನ ರಜೆ ಇದೆ. ಹಾಗಾಗಿ ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ ಈ ವಾರದಲ್ಲಿ. ಸೊ ಶಾರ್ಟೆಸ್ಟ್ ವೀಕ್ ಅಂತ ಹೇಳ್ಬೋದು ಈ ವಾರವನ್ನ. ಹಾಗೆ ನೆಕ್ಸ್ಟ್ ಈ ವಾರ ಇರುವಂತಹ ಕೀ ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲನೇ ಇವೆಂಟ್ ಅಮೆರಿಕದ GDP ಡೇಟಾ ರಿಲೀಸ್ ಆಗ್ತಾ ಇದೆ. ಸೊ ಡೇಟ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 29ನೇ ತಾರೀಕು ನಮ್ಮ ಮಾರ್ಕೆಟ್ ರಜೆ ಇದೆ. ಬಟ್ ಇದಕ್ಕೆ ರಿಯಾಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಗೋದು ನೆಕ್ಸ್ಟ್ ಸೋಮವಾರ, ನಾಳೆ ಅಲ್ಲ ಅದರ ನೆಕ್ಸ್ಟ್ ಸೋಮವಾರ. ಯಾಕಂದ್ರೆ 28ನೇ ತಾರೀಕು ಈವ್ನಿಂಗ್ ಡೇಟಾ ಬರುತ್ತೆ. 28ಕ್ಕೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. 29, 30, 31 3 ದಿನ ರಜೆ ಇರುತ್ತೆ. 1ನೇ ತಾರೀಕು ನಮಗೆ ಮಾರ್ಕೆಟ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಸ್ಟಿಲ್ ಯಾವ ರೀತಿ ಡೇಟಾ ಬರ್ಬೋದು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಅವತ್ತೇ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ. ಹಾಗೆ ಎಸ್ಟಿಮೇಷನ್ಸ್ ನೋಡಬಹುದು 3.2% ಎಸ್ಟಿಮೇಷನ್ಸ್ ಇದೆ. ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡುತ್ತಾ ಅಥವಾ ಕಳೆದ ಸಲ ತರ ಕಡಿಮೆ ಬರುತ್ತಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 3.3 ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 3.2. ಬಟ್ ಬಿಗ್ ಡಿಫರೆನ್ಸ್ ಏನ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಪಾಸಿಟಿವ್ ಇತ್ತು ಅಂತ ಹೇಳ್ಬೋದು ಮಾರ್ಕೆಟ್ ಕೂಡ ಅವತ್ತು. ನಂತರ ಈಗ 3.2 ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಬರುತ್ತೆ GDP ಡೇಟಾ ಅಂತ. ನಮ್ಮ ಡೇಟಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಅಮೆರಿಕನ್ ಮಾರ್ಕೆಟ್ ಡೇಟಾ ಕೂಡ ಇದೇ ರೀತಿ ಬಂದ್ರೆ ಖಂಡಿತ ಡಬಲ್ ಪಾಸಿಟಿವ್ ಆಗುತ್ತೆ ಮಾರ್ಕೆಟ್ಗೆ. ಜೊತೆಗೆ ಇದು ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಯಾಕೆಂತಂದ್ರೆ ರೇಟ್ ಕಟ್ಸ್ ಆಗ್ಬೇಕು ಅಂತಂದ್ರೆ ಇಲ್ಲೂ ಕೂಡ ಗ್ರೋತ್ ಕಂಡು ಬರಬೇಕು. ಸೊ ಗ್ರೋತ್ ಕಂಡು ಬರ್ತಾ ಇದ್ರೆ, ಇನ್ಫ್ಲೇಷನ್ ಕಂಟ್ರೋಲ್ ಬರ್ತಾ ಇದ್ರೆ ಆಗ ರೇಟ್ ಕಟ್ಸ್ ಅನ್ನ ನಾವು ಬೇಗ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಏನಾದ್ರು ಅಗೇನ್ ಸ್ವಲ್ಪ ಅನ್ಸರ್ಟೈನ್ ಕಂಡೀಷನ್ ಗಳು ಬಂದ್ರೆ ಮತ್ತೆ ರೇಟ್ ಕಟ್ಸ್ ಲೇಟ್ ಆಗಬಹುದು. ಅಂತ ಸಮಯದಲ್ಲಿ ಸಾಕಷ್ಟು ಸ್ಟಾಕ್ ಗಳು ಹಾಗೆ ಓವರ್ ಆಲ್ ಮಾರ್ಕೆಟ್ ಕೂಡ ಸ್ಟ್ರಗಲ್ ಮಾಡಬಹುದು ಇನ್ನೊಂದಷ್ಟು ದಿನ. ಹಾಗಾಗಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಸೊ ನೆಕ್ಸ್ಟ್ ಇವೆಂಟ್ ಗೆ ಬರೋದಾದ್ರೆ ಇನ್ನೊಂದು GDP ಡೇಟಾನೇ ರಿಲೀಸ್ ಆಗ್ತಾ ಇದೆ. ಅದು ಯುಕೆ GDP ಡೇಟಾ ರಿಲೀಸ್ ಆಗ್ತಾ ಇದೆ. ನೋಡಬಹುದು ಎಸ್ಟಿಮೇಷನ್ಸ್ 0.3% ಮೈನಸ್ ಇದೆ. ಲಾಸ್ಟ್ ಟೈಮ್ 0.1 ಮೈನಸ್ ಇತ್ತು, ಬಂದಿದ್ದು 0.3 ಮೈನಸ್. ಈಗ -0.3 ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಇರುತ್ತೆ ಇದು ಅಂತ. ಇದು ಕೂಡ ಸೇಮ್ 28ನೇ ತಾರೀಕಿಗೆ ಬರ್ತಾ ಇದೆ. 28ನೇ ತಾರೀಕು ಮಧ್ಯಾಹ್ನನೇ ಬರುತ್ತೆ ಈ ಡೇಟಾ. ಹಾಗಾಗಿ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಯಾಕಂದ್ರೆ ನಮ್ಮ ಮಾರ್ಕೆಟ್ ಆಗಿನ್ನೂ ಓಪನ್ ಇರುತ್ತೆ. 28ನೇ ತಾರೀಕು UK GDP ಡೇಟಾ ಮೇಲೆ ನಿಮ್ಮ ಗಮನ ಇರಲಿ. ಯಾಕಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಹೇಗೆ ಅಮೆರಿಕನ್ ಮಾರ್ಕೆಟ್ ನ ಡೇಟಾ ಇಂಪ್ಯಾಕ್ಟ್ ಮಾಡುತ್ತೋ ಆ ರೀತಿ ಇಂಪ್ಯಾಕ್ಟ್ ಇರೋದಿಲ್ಲ. ಬಟ್ ಸ್ಟಿಲ್ ಕೆಲವು ಸಲ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಇನ್ ಕೇಸ್ ಏನು ಎಸ್ಟಿಮೇಷನ್ಸ್ ಇದೆ ಇದಕ್ಕಿಂತ ತುಂಬಾನೇ ಡಿಫರೆನ್ಸ್ ಆದ್ರೆ ರಿಯಾಕ್ಟ್ ಮಾಡುತ್ತೆ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ 0.3 ಮೈನಸ್ ಎಸ್ಟಿಮೇಷನ್ ಇದೆ, 0.6, 0.7 ಅಥವಾ 1% ಈ ರೀತಿ ಬಂದ್ಬಿಟ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಅಂತ ಚಾನ್ಸಸ್ ಕಡಿಮೆ. ಅಂದ್ರೆ ಅಷ್ಟು ಬಿಗ್ ಡಿಫರೆನ್ಸ್ ಆಗುವಂತದ್ದು ಸ್ಟಿಲ್ ಈ ಡೇಟಾ ಮೇಲೂ ಕೂಡ ನಿಮ್ಮ ಗಮನ ಇರಲಿ 28ನೇ ತಾರೀಕು. ಯಾಕಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇದೆರಡು ಇಂಪಾರ್ಟೆಂಟ್ ಇವೆಂಟ್ಗಳು ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಬರ್ತಿರುವಂತವು ಮಾರ್ಕೆಟ್ಗೆ.
ಹಾಗೆ ನಮ್ಮ ಡೊಮೆಸ್ಟಿಕ್ ಲೆವೆಲ್ಗೆ ಬಂದ್ರೆ ಈ ವಾರ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. F&O ಮಂತ್ಲಿ ಎಕ್ಸ್ಪೈರಿ ಇರುತ್ತೆ ಗುರುವಾರ. ನೀವು ಈಗಾಗಲೇ ಸಾಕಷ್ಟು ಸಲ ನೋಡಿದಿರಿ, ನಾನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಮಂತ್ಲಿ ಎಕ್ಸ್ಪೈರಿ ಇದ್ದಂತ ದಿನ ಸ್ವಲ್ಪ ವಾಲಟೈಲ್ ಮಾರ್ಕೆಟ್ ಕಂಡೀಷನ್ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಮಾರ್ನಿಂಗ್ ಡೌನ್ ಆಗುತ್ತೆ, ಮಧ್ಯಾಹ್ನ ರೈಸ್ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಕ್ಲೋಸಿಂಗ್ ಟೈಮ್ ಅಲ್ಲಿ ರ್ಯಾಲಿ ಕಂಡು ಬರುತ್ತೆ. ಈ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಯೂಶಲಿ ಕಂಡು ಬರುತ್ತೆ ಮಂತ್ಲಿ ಎಕ್ಸ್ಪೈರಿ ಇದ್ದಾಗ. ಸೊ ಅದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಇದನ್ನ ಬಿಟ್ಟರೆ ನಮ್ಮ ಇಂಡಿಯಾದಿಂದ ಯಾವುದೇ ಡೇಟಾ ಈ ವಾರ ರಿಲೀಸ್ ಆಗ್ತಾ ಇಲ್ಲ. ಅಂತ ಬಿಗ್ ನ್ಯೂಸ್ ಗಳಂತೂ ಇಲ್ಲ. ಇನ್ನು ಆಸ್ ಯೂಶುವಲ್ ಎಲೆಕ್ಷನ್ ನ್ಯೂಸ್ ಗಳಿದ್ದೇ ಇದೆ. ಸೊ ನೆಕ್ಸ್ಟ್ ಬರೋದಾದ್ರೆ ಇಂಪ್ಯಾಕ್ಟ್ ಮಾಡುವಂತದ್ದು FIS DIS ಆಕ್ಟಿವಿಟಿ. FIS ಅಂತೂ ಕಂಟಿನ್ಯೂಸ್ ಆಗಿ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ನೆಟ್ ಸೆಲ್ಲಿಂಗ್ ಅನ್ನೇ ಮಾಡಿದ್ದಾರೆ. ನೋಡಬಹುದು, ಮೊನ್ನೆ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ 3,300 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ DIS ನೆಟ್ ಬೈಯಿಂಗ್ ಅನ್ನ ಮಾಡ್ತಾ ಇದೆ. 3,700 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು ಈ ತಿಂಗಳಲ್ಲಿ ಓವರ್ ಆಲ್ ನೆಟ್ ಬೈಯಿಂಗ್ FIS ಕಡೆಯಿಂದ ಜಸ್ಟ್ 945 ಕೋಟಿ ಇದ್ರೆ DIS ಕಡೆಗಿಂದ 47,398 ಕೋಟಿ ನೆಟ್ ಬೈಯಿಂಗ್ ಕಂಡು ಬಂದಿದೆ. ಹಾಗೇನೆ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾರ್ಕೆಟ್ ಕೊಡ್ತಾ ಇದೆ. ಯಾಕಂದ್ರೆ ಇವ್ರು ಸೆಲ್ ಮಾಡಿದ್ರೆ ಇವ್ರು ಬೈ ಮಾಡ್ತಿದ್ದಾರೆ. ಹಾಗೆ ಇನ್ನು ರಿಟೇಲ್ ಇನ್ವೆಸ್ಟರ್ಸ್ HNI ಸೆಲ್ ಮಾಡಿದ್ರು ಕೂಡ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡ್ತಿದ್ದಾರೆ. ಸೊ FIS ಕಡೆಗೆ ನಮ್ಮ ಗಮನ ಇರಬೇಕಾಗುತ್ತೆ ಈ ವಾರ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಆಲ್ಮೋಸ್ಟ್ 85-86 ರೇಂಜ್ ಅಲ್ಲಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿದೆ ಕ್ರೂಡ್ ಆಯಿಲ್. ಇಲ್ಲೇನಂತ ದೊಡ್ಡ ವ್ಯತ್ಯಾಸಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಲಾಸ್ಟ್ 1 ತಿಂಗಳಿಂದ ಕೂಡ. ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಟ್ರೇಡ್ ಆಗ್ತಿದೆ ಕ್ರೂಡ್ ಆಯಿಲ್. ಇದು ಒಳ್ಳೆ ಪಾಯಿಂಟ್ ಕೂಡ ಹೌದು. ಇನ್ ಕೇಸ್ ಇಲ್ಲಿ ಡೌನ್ ಫಾಲ್ ಬಂದ್ರೆ ಅದು ಇನ್ನೂ ಒಳ್ಳೇದು ಮಾರ್ಕೆಟ್ಗೆ. ಬಟ್ ಆಸ್ ಆಫ್ ನಾವು $85 ಅಲ್ಲಿ ಟ್ರೇಡ್ ಆಗ್ತಿದೆ. ಇದ್ರ ಕಡೆ ಕೂಡ ನಿಮ್ಮ ಗಮನ ಇಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಒಂದು IPO ಓಪನ್ ಆಗ್ತಾ ಇದೆ 26ನೇ ತಾರೀಕು. SRM ಕಾಂಟ್ರಾಕ್ಟರ್ಸ್. ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದೀನಿ, ಒಂದ್ಸಲ ನೋಡಿ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ. 26ಕ್ಕೆ ಓಪನ್ ಆಗುತ್ತೆ, 28ಕ್ಕೆ ಕ್ಲೋಸ್ ಆಗ್ತಾ ಇದೆ. ನೆಕ್ಸ್ಟ್ ಭಾರತಿ ಎಕ್ಸಾಕಾಮ್, ಇದು ಮುಂದಿನ ವಾರ ಬರುವಂತದ್ದು. ಸೊ ಈ ವಾರ ಇರೋದಿಲ್ಲ, 3ನೇ ತಾರೀಕು ಓಪನ್ ಆಗುತ್ತೆ. ಈ ವಾರ SRM ಕಾಂಟ್ರಾಕ್ಟರ್ಸ್ ಓಪನ್ ಇರುತ್ತೆ, ನೋಡಬಹುದು. ನೆಕ್ಸ್ಟ್ ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಕಂಪನಿ ಬೈಬ್ಯಾಕ್ ಇದೆ, 26ನೇ ತಾರೀಕು ಎಕ್ಸ್ ಡೇಟ್ ಇದೆ. ಹಾಗೆ ಯುನೈಟೆಡ್ ವ್ಯಾಂಡರ್ ಆರ್ಸ್ಟ್ ಸ್ಟಾಕ್ ಸ್ಪ್ಲಿಟ್ ಇದೆ, 10 ಇರೋದನ್ನ 5 ಮಾಡ್ತಿದ್ದಾರೆ ಫೇಸ್ ವ್ಯಾಲ್ಯೂನ. ಅಂದ್ರೆ ಶೇರುಗಳು ಡಬಲ್ ಆಗುತ್ತೆ. ಎಕ್ಸ್ ಡೇಟ್ 26 ಇದೆ. ಹಾಗೆ ಮಾರ್ಕೋ ಬೆನ್ಸ್ ವೆಂಚರ್ಸ್ ರೈಟ್ ಇಶ್ಯೂ ಇದೆ. ಸೊ ರೈಟ್ ಇಶ್ಯೂ ಬಗ್ಗೆ ಕೆಲವರು ಪ್ರಶ್ನೆ ಮಾಡಿದ್ರು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಸೊ ಹಿಂದೆ ಈಗಾಗಲೇ ರೈಟ್ ಇಶ್ಯೂ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಒಂದ್ಸಲ ಪ್ಲೇ ಲಿಸ್ಟ್ ಚೆಕ್ ಮಾಡಬಹುದು. ಇನ್ ಕೇಸ್ ಗೊತ್ತಿಲ್ಲ ಅಂತಂದ್ರೆ ಬ್ರೀಫ್ ಆಗಿ ನಾನು ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ಗೆ, ಅಂದ್ರೆ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಕಂಪನಿ ಒಂದು ಅಧಿಕಾರವನ್ನ ಕೊಡುತ್ತೆ ಆ ಕಂಪನಿಯ ಶೇರುಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ₹100 ಇದೆ ಅಂತ ಇಟ್ಕೊಳ್ಳಿ. ಸೊ ₹90 ನಿಮ್ಗೆ ಆಫರ್ ಕೊಡಬಹುದು ಕಂಪನಿ. ಸೊ ಈ ರೀತಿ ಇರುತ್ತೆ ರೈಟ್ ಇಶ್ಯೂ ಅಂದ್ರೆ. ಸೊ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಶೇರ್ ಹೋಲ್ಡರ್ಸ್ ಗೆ ಮಾತ್ರ, ಇದು ಅಂತವರಿಗೆ ಮಾತ್ರ ಸಿಗುತ್ತೆ. ಅಂದ್ರೆ ಯಾರು ಆ ಕಂಪನಿಯ ಶೇರ್ ಅನ್ನ ಈಗಾಗಲೇ ಹೊಂದಿರ್ತಾರೆ ಪೋರ್ಟ್ಫೋಲಿಯೋದಲ್ಲಿ, ಅಂತವರಿಗೆ ಮಾತ್ರ ಅವಕಾಶ ಇರುತ್ತೆ, ಬೇರೆಯವರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ರೈಟ್ ಇಶ್ಯೂ ಅಂತಾರೆ. ಅಂದ್ರೆ ಈಗ ಮಾರ್ಕೋ ಬೆನ್ಸ್ ಅನೌನ್ಸ್ ಮಾಡಿದೆ, ಹಾಗೆ ಸ್ಪೆಕ್ಟ್ರಮ್ ಫುಡ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. 27ಕ್ಕೆ ಎರಡು ಕೂಡ ಎಕ್ಸ್ ಡೇಟ್ ಇದೆ. ಅಂದ್ರೆ 27ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಈ 2 ಶೇರ್ಗಳು ಇರುತ್ತೆ ಅವರೆಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ ಅಪ್ಲೈ ಮಾಡ್ಲಿಕ್ಕೆ. ಅಂದ್ರೆ ಅದು ಕೂಡ ಒಂದು ರೇಷಿಯೋ ಇರುತ್ತೆ. ಫಾರ್ ಎಕ್ಸಾಂಪಲ್ 10 ಶೇರ್ ಇದ್ರೆ ನಿಮ್ಗೆ 1 ಶೇರ್ ಸಿಗುತ್ತೆ ಡಿಸ್ಕೌಂಟ್ ಅಲ್ಲಿ ಅಂತ ಇರ್ಬೋದು, ಅಥವಾ 5 ಶೇರ್ ಇದ್ರೆ 1 ಶೇರ್ ಇರ್ಬೋದು, 5 ಶೇರ್ ಇದ್ರೆ 2 ಶೇರ್ ಇರ್ಬೋದು. ಈ ರೀತಿ ರೇಷಿಯೋ ಕೂಡ ಇರುತ್ತೆ. ಕಂಪನಿಗಳು ಅನೌನ್ಸ್ ಮಾಡಿರ್ತವೆ ರೇಷಿಯೋನ, ಎಷ್ಟು ಶೇರ್ ಇದ್ರೆ ಎಷ್ಟು ಶೇರ್ಗೆ ನೀವು ಎಲಿಜಿಬಲ್ ರೈಟ್ ಇಶ್ಯೂ ಅಪ್ಲೈ ಮಾಡ್ಲಿಕ್ಕೆ ಅಂತ. ಸೊ ಅದಕ್ಕೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಆದಿತ್ಯ ವಿಷನ್ ಸ್ಪೆಷಲ್ ಡಿವಿಡೆಂಟ್ ಇದೆ 28ನೇ ತಾರೀಕು ಎಕ್ಸ್ ಡೇಟ್. ದಾತ್ರೆ ಉದ್ಯೋಗ್ ಸ್ಟಾಕ್ ಸ್ಪ್ಲಿಟ್ ಇದೆ. ಕ್ರಿಸಿಲ್ ಫೈನಲ್ ಡಿವಿಡೆಂಟ್ ಇದೆ ₹28. ಸಾರಿ, ಆದಿತ್ಯ ವಿಷನ್ ನಾನು 28 ಅಂತ ಹೇಳಿದೆ ಅನ್ಸುತ್ತೆ. ಆದಿತ್ಯ ವಿಷನ್ ₹5.10. ಹಾಗೆ ಉಡ್ಕೋ ಡಿವಿಡೆಂಟ್ ಕೂಡ ಇದೆ ₹1.50. ಸೊ ಎಲ್ಲಾನು ಕೂಡ ನೋಡ್ಕೊಳ್ಬಹುದು. ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಪರ್ಸಿಸ್ಟೆಂಟ್ ಸಿಸ್ಟಮ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ಇರೋದನ್ನ 5 ಮಾಡ್ತಿದ್ದಾರೆ ಫೇಸ್ ವ್ಯಾಲ್ಯೂನ. ಅಂದ್ರೆ ಶೇರುಗಳು ಡಬಲ್ ಆಗುತ್ತೆ, 1-2 ಆಗುತ್ತೆ. 28ನೇ ತಾರೀಕು ಎಕ್ಸ್ ಡೇಟ್ ಇದೆ. ಅವತ್ತು ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ಯಾರಾದ್ರೂ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವರ ಪೋರ್ಟ್ಫೋಲಿಯೋದಲ್ಲಿ 50% ಮೈನಸ್ ತೋರಿಸುತ್ತೆ, ಅಂದ್ರೆ 50% ಡೌನ್ ತೋರಿಸುತ್ತೆ. ಸೊ ಅದಕ್ಕಾಗಿ ಭಯ ಪಡುವಂತದ್ದಿಲ್ಲ. ಒನ್ಸ್ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಲೊರೆನ್ಜಿನಿ ಅಪಾರೆಲ್ಸ್ ಕೂಡ ಸ್ಟಾಕ್ ಸ್ಪ್ಲಿಟ್ ಇದೆ 28ನೇ ತಾರೀಕು. ₹10 ಇರೋದನ್ನ ₹1 ಫೇಸ್ ವ್ಯಾಲ್ಯೂ ಮಾಡ್ತಿದ್ದಾರೆ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗ್ತಿದೆ. ನೆಕ್ಸ್ಟ್ REC ಇಂಟರಿಮ್ ಡಿವಿಡೆಂಟ್ ಇದೆ ₹4.50. ಅದನ್ನು ಕೂಡ ನೋಡಬಹುದು. ಆರ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿವಿಡೆಂಟ್ ಇದೆ. SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಡಿವಿಡೆಂಟ್ ಇದೆ ₹2.50 28ನೇ ತಾರೀಕು ಎಕ್ಸ್ ಡೇಟ್. ಸ್ಟ್ಯಾಂಡರ್ಡ್ ಇಂಡಸ್ಟ್ರೀಸ್, ತಕ್ಕರ್ಸ್, ಥಿಂಕಿಂಗ್ ಪಿಕ್ಚರ್ಸ್ ಡಿವಿಡೆಂಟ್ ಕೂಡ ಇದೆ 10 ಪೈಸೆ. ಸೊ ಎಲ್ಲಾನು ಕೂಡ ನೋಡ್ಕೊಳ್ಬಹುದು ಒಂದ್ಸಲ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.